ಪ್ರಜಾ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಅನಂತ್ ಯೋಗ ಮಾಸ್ಟರ್. ಇವತ್ತು ಪ್ರಾಣಾಯಾಮಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಯಾವ ಪ್ರಾಣಾಯಾಮ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಯಾವ ರೀತಿ ಒಳ್ಳೇದು ಮಾಡುತ್ತೆ, ಯಾವ ಪ್ರಾಣಾಯಾಮ ಫಸ್ಟ್ ಮಾಡಬೇಕು, ಯಾವ ಪ್ರಾಣಾಯಾಮ ಸೆಕೆಂಡ್ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ತಾವೆಲ್ಲ ಮಾಡ್ತಾ ಇರ್ತೀರ ಪ್ರಾಣಾಯಾಮ ಅಂದ ಕೂಡಲೇ ನಿಮಗೊಂದು ಕೆಲವು ಅಭ್ಯಾಸಗಳು, ವಿಶೇಷವಾಗಿ ನಾಡಿ ಶೋಧನ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಈ ಪ್ರಾಣಾಯಾಮಗಳು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇತ್ತೀಚಿನ ದಿನದಲ್ಲಿ ತುಂಬ ಬಹಳ ಜಾಗೃತಿನೇ ಮೂಡ್ತಾ ಇದೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಅಷ್ಟು ಯೋಗ ಪ್ರಾಣಾಯಾಮದ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ, ಮಾಧ್ಯಮದಲ್ಲಿ ನೋಡ್ತಾನೆ ಇರ್ತೀರ. ಆದರೆ ಕ್ರಮಬದ್ಧವಾದ ಪ್ರಾಣಾಯಾಮ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ನಾನು. ಕ್ರಮಬದ್ಧವಾದ ಪ್ರಾಣಾಯಾಮ ಅಂದ ತಕ್ಷಣ ಅಲ್ಲಿ ಕ್ರಮತೆ ಇದೆ, ಅಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಕ್ಕಂಥ ವಿಧಾನ ಇದೆ. ನಾವು ಅಲ್ಲೊಂದೆರಡು ಪ್ರಾಣಾಯಾಮ ಮಾಡೋದು, ಇಲ್ಲೊಂದೆರಡು ಪ್ರಾಣಾಯಾಮ ಮಾಡಿದರೆ ಅಷ್ಟು ಲಾಭ ಸಿಗೋದಿಲ್ಲ. ಸಿಗುತ್ತೆ, ಸ್ವಲ್ಪ ಲಾಭ ಸಿಗುತ್ತೆ, ಆದರೆ ನಿರೀಕ್ಷೆಗೂ ಮೀರಿದ ಲಾಭ ಸಿಗಬೇಕು ಅಂದರೆ ಸರಿಯಾಗಿ ಮಾಡಬೇಕಾಗತ್ತೆ ನಾವು. ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದು ಹೇಗೆ, ಇದರ ಲಾಭ ಏನು ಅಂತ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಭಸ್ತ್ರಿಕಾ ಪ್ರಾಣಾಯಾಮ ತುಂಬ ಸರಳ ಮತ್ತು ಆರಾಮಾಗಿ ಮಾಡ್ತಕ್ಕಂಥ ಒಂದು ಪ್ರಾಣಾಯಾಮದ ಕ್ರಿಯೆ. ಈ ಪ್ರಾಣಾಯಾಮ ಹೇಗೆ ಮಾಡಬೇಕು, ದೇಹವನ್ನು ಯಾವಾಗಲೂ ನೇರವಾಗಿ ಇಟ್ಕೋಬೇಕು. ಈಗ ಭಸ್ತ್ರಿಕಾ ಪ್ರಾಣಾಯಾಮದ ಮೊದಲ ಸಿದ್ಧತೆ ಸರಿಯಾಗಿ ಯಾವುದಾದ್ರೂ ಒಂದು ಭಂಗಿಯಲ್ಲಿ ಕೂರೋದು, ಅಂದರೆ ಪದ್ಮಾಸನ ಇರ್ಬೋದು, ವಜ್ರಾಸನ ಇರ್ಬೋದು, ಅಥವಾ ಸುಖಾಸನನೇ ಇರ್ಬೋದು. ಈ ಮೂರಲ್ಲಿ ಯಾವ ಆಸನ ಆದರೂ ಆಯಿತು. ಇನ್ನು ಈ ಮೂರೂ ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದವರು ನೀವು ಒಂದು ಮರದ ಚೇರ್ ಮೇಲೆ ಆರಾಮಾಗಿ ಕೂತ್ಕೋಬೋದು. ಮರದ ಚೇರ್ ಅಂದ ಕೂಡಲೇ ಸರ್ ಮರದ ಚೇರ್ ಎಲ್ಲಿ ಸಿಗುತ್ತೆ ಸರ್ ಅಂತ ಅನ್ಸುತ್ತೆ ನಿಮಗೆ. ಪರವಾಗಿಲ್ಲ, ಮರದ ಚೇರ್ ಇಲ್ಲ ಅಂದರೂ ನಿಮ್ಮ ಕಾಟ್ ಮೇಲೆ ನೀವು ಕೂರ್ಬೋದು. ನಮ್ಮ ಉದ್ದೇಶ ಏನು ಅಂದರೆ, ಪತಂಜಲಿ ಮಹರ್ಷಿಗಳು ಹೇಗೆ ಹೇಳ್ತಾರೆ ಅಂದರೆ, ಸಮವಾಗಿರಬೇಕು ನೀವು ಕೂರ್ತಕ್ಕಂಥ ಸ್ಥಳ, ಬೆನ್ನು ನೇರವಾಗಿರಬೇಕು ಅಂತ ತಿಳಿಸ್ತಾರೆ. ನೀವು ಕೂರ್ತಕ್ಕಂಥ ಸ್ಥಳ ಸಮವಾಗಿರಬೇಕು, ಬೆನ್ನು ನೇರವಾಗಿರಬೇಕು ಅಂತ ಮಹರ್ಷಿಗಳು ತಿಳಿಸ್ತಾರೆ. ಬೆನ್ನು ನೇರ ಇಟ್ಕೊಂಡಿರ್ತೀರ, ಸಮವಾದ ಜಾಗದಲ್ಲಿ ಕೂತಿರ್ತೀರ. ಇಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಮೊದಲ ಪ್ರಾಣಾಯಾಮ ಅಂದರೆ 3 ಸ್ಟೆಪ್ಸ್ ಇದ್ದಾವೆ ಇದರಲ್ಲಿ. ಅಂದರೆ ಮೊದಲನೇ ವಿಧಾನ ತೋರಿಸ್ಕೊಡ್ತೇನೆ, ಆಮೇಲೆ ಎರಡನೇ ವಿಧಾನ ತೋರಿಸ್ಕೊಡ್ತೇನೆ, ಆಮೇಲೆ ಮೂರನೇ ವಿಧಾನವನ್ನು ತೋರಿಸ್ಕೊಡ್ತೇನೆ. ಮೊದಲ ವಿಧಾನ ಹೇಗೆ ಅಂದರೆ, ಹೀಗೆ ಕೈಗಳನ್ನ ಮೇಲೆ ಸ್ಟ್ರೆಚ್ ಮಾಡಬೇಕು, ಅಂಗೈ ಓಪನ್ ಇರಲಿ, ಅಂಗೈ ಓಪನ್ ಇರಬೇಕು. ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ, ಮುಷ್ಟಿ ಕಟ್ತಾ ಗಾಳಿಯನ್ನು ಪೂರ್ತಿ ಹೊರ ಹಾಕ್ತೀರಾ, ಮತ್ತೆ ಗಾಳಿಯನ್ನು ತುಂಬ ತುಂಬಿಕೊಡ್ತೀರಾ, ಹಾಗೆ ಮತ್ತೆ ಪೂರ್ತಿ ಗಾಳಿಯನ್ನು ಹೊರ ಹಾಕ್ತಾ ಸಂಪೂರ್ಣವಾಗಿ ಕೈ ಕೆಳಗೆ ತರ್ತೀರಾ. ಮೇಲೆ ಬಂದಾಗ ಹಸ್ತ ಓಪನ್ ಇರುತ್ತೆ, ಅಂದರೆ ಹಸ್ತ ಅಗಲ ಮಾಡಿರ್ತೀರ. ಕೆಳಗೆ ಬರದ ತಕ್ಷಣ ಮುಷ್ಟಿ ಕಟ್ಟಿರುತ್ತೆ. ಈ ರೀತಿ ಇರಬೇಕು. ಇಲ್ಲೆಲ್ಲೋ ಕೈ ಹೋಗೋವಂಥ ಅವಶ್ಯಕತೆ ಇಲ್ಲ, ಇಲ್ಲಿ ಮಾತ್ರ ಇರಲಿ. ಮೊಣಕೈಗಳು ದೂರ ಹೋಗೋದು ಬೇಡ, ಮೊಣಕೈಗಳು ದೇಹದ ಪಕ್ಕನೇ ಇರಲಿ. ಒಮ್ಮೆ 1-2 ಸ್ಟೆಪ್ ಮಾಡಿ ತೋರಿಸ್ತೇನೆ, ಗಮನಿಸಿ. ಆನಂತರ ಈ ಭಸ್ತ್ರಿಕಾ ಪ್ರಾಣಾಯಾಮದ ಲಾಭ ಏನು ಅಂತ ತಿಳಿಸ್ತೇನೆ. ಬಹಳ ಸುಲಭ ಇದೆ ನೋಡಿ. ಕೈಗಳನ್ನ ಹೀಗೆ ಇಟ್ಕೊಂಡಿರ್ತೀರ, ತುಂಬ ಗಾಳಿ ತುಂಬಿಕೊಡ್ತೀರಾ, ಪೂರ್ತಿ ಗಾಳಿ ಹೊರ ಹಾಕ್ತೀರಾ. ಈ ರೀತಿ ಅಭ್ಯಾಸ ಮಾಡಬೇಕು. ಕೈ ಮೇಲೆ ತಂದಾಗ ಗಾಳಿ ತುಂಬ ತುಂಬಿಕೊಳ್ತೀರಾ, ಕೈಯನ್ನು ಕೆಳಗೆ ತಂದಾಗ ಪೂರ್ತಿ ಗಾಳಿಯನ್ನು ಹೊರ ಹಾಕ್ತೀರಾ. ಕೈ ಮೇಲೆ ತಂದಾಗ ಹಸ್ತ ಓಪನ್ ಇರುತ್ತೆ, ಕೆಳಗೆ ತಂದಾಗ ಮುಷ್ಟಿ ಕಟ್ಟಿರ್ತೀರ. ಈ ರೀತಿನೇ ಅಭ್ಯಾಸ ಮಾಡಬೇಕು. ನಾವು ಯಾಕೆ ಇದೇ ರೀತಿ ಮಾಡಬೇಕು? ಕೈ ಹೀಗೆ ಮೇಲೆ ಸ್ಟ್ರೆಚ್ ಮಾಡಿದಾಗ ನಮ್ಮ ಪಕ್ಕೆಯ ಭಾಗ ಮತ್ತು ಪಕ್ಕೆಯಲ್ಲಿ ಇರ್ತಕ್ಕಂಥ ಈ ಮಸಲ್ಸ್ ಸ್ವಲ್ಪ ಸ್ಟ್ರೆಚ್ ಆಗಿ ಹಿಗ್ಗುತ್ತೆ.
ಗಾಳಿಯನ್ನು ಯಥೇಚ್ಛವಾಗಿ ತುಂಬ್ಕೋಬೋದು. ಕೈ ಹೀಗೆ ತಂದಾಗ ಒತ್ತಡ ಬೀಳುತ್ತೆ, ಈ ಭಾಗ ನಮ್ಮ ದೇಹಕ್ಕೆ ಒತ್ತಡ ಬಿದ್ದಾಗ ಕುಗ್ಗುತ್ತೆ, ಹಿಗ್ಗೋದು ಕುಗ್ಗೋದು ಹಿಗ್ಗೋದು ಕುಗ್ಗೋದು ಆಗುತ್ತೆ. ಹಾಗಾಗಿ ಇದನ್ನು ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕರೀತಾರೆ. ಭಸ್ತ್ರಿಕಾ ಅಂದರೆ ಇದೊಂದು ಸಂಸ್ಕೃತದ ಶಬ್ದ. ಕಮ್ಮಾರ ಹತ್ರ ನೀವು ತಿದಿಯನ್ನು ನೋಡಿರ್ತೀರ, ಅಂದರೆ ಕಬ್ಬಿಣದ ಕೆಲಸ ಮಾಡೋರ ಹತ್ರ ಒಂದು ತಿದಿ ಅಂತ ಇರುತ್ತೆ, ಹೀಗೆ ಚೈನ್ ಹಿಡ್ಕೊಂಡು ಅಥವಾ ಒಂದು ದಾರದಲ್ಲಿ ಎಳಿತಾ ಇರ್ತಾರೆ. ಒಂದು ಚರ್ಮದ ಒಂದು ದೊಡ್ಡ ಒಂದು ಚೀಲ ಇರುತ್ತೆ, ಹೀಗೆ ಅಗಲ ಆಗೋದು ಕುಗ್ಗೋದು ಹಿಗ್ಗೋದು ಕುಗ್ಗೋದು ಆಗ್ತಾ ಇರುತ್ತೆ. ಅವಾಗ ಗಾಳಿ ಅದು ತುಂಬ ತುಂಬಿಕೊಳ್ಳುತ್ತೆ, ಕುಗ್ಗಿದಾಗ ಫೋರ್ಸಾಗಿ ಕೆಂಡಕ್ಕೆ ಗಾಳಿ ತಳ್ಳುತ್ತೆ, ಆವಾಗ ಕೆಂಡ ಚೆನ್ನಾಗಿ ಉರಿಯುತ್ತೆ, ಅಂದರೆ ಫ್ಲೇಮಿಂಗ್ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಲಂಗ್ಸ್ ಕೂಡ ಹಿಗ್ಗೋದು ಕುಗ್ಗೋದು ಹಿಗ್ಗೋದು ಕುಗ್ಗೋದು ಆಗುತ್ತೆ. ಈ ಲಂಗ್ಸ್ ಯಾವಾಗ ಹಿಗ್ಗೋದು ಕುಗ್ಗೋದು ಆಗುತ್ತೋ ಸಹಜವಾಗಿ ನಿಮಗೇನಾಗುತ್ತೆ ಅಂದರೆ ಉಸಿರಾಟದ ಕ್ರಿಯೆ ಸರಿಯಾಗುತ್ತೆ, ಸಂಪೂರ್ಣವಾದ ಉಸಿರಾಟದ ಕ್ರಿಯೆ ಕೂಡ ಇರುತ್ತೆ. ಇಲ್ಲಿ ತಿದಿ ಹೇಗೆ ಗಾಳಿಯನ್ನು ತುಂಬ ತುಂಬಿಕೊಂಡು ಜೋರಾಗಿ ಗಾಳಿಯನ್ನು ಹೊರ ಹಾಕಿದಾಗ ಕೆಂಡದಲ್ಲಿ ಬೆಂಕಿ ಹೇಗೆ ಚೆನ್ನಾಗಿ ಉತ್ಪತ್ತಿ ಆಗುತ್ತೋ ಹಾಗೆ ನಾವು ಚೆನ್ನಾಗಿ ಗಾಳಿ ತುಂಬಿಕೊಂಡು ಪೂರ್ತಿಯ ಹೊರ ಹಾಕೋದ್ರಿಂದ ಸಂಪೂರ್ಣವಾದಂಥ ಗಾಳಿಯಲ್ಲಿ ಇರ್ತಕ್ಕಂಥ ಶಕ್ತಿ ನಮ್ಮ ರಕ್ತಕ್ಕೆ ಸಿಗುತ್ತೆ. ಅಲ್ಲಿಗೆ ರಕ್ತಕ್ಕೆ ಯಥೇಚ್ಛವಾದ ಆಮ್ಲಜನಕ ಸಿಕ್ಕಿದಾಗ ರಕ್ತಕ್ಕೆ ಶಕ್ತಿ ಸರಿ ಸಿಗುತ್ತೆ. ಆ ಶಕ್ತಿಯುತವಾದಂಥ ರಕ್ತ ನಮ್ಮ ದೇಹದ ಎಲ್ಲ ಭಾಗದಲ್ಲಿ ಸಂಚಾರ ಆಗೋದ್ರಿಂದ ರಕ್ತ ಸಂಚಾರನೂ ಸರಿಯಾಗುತ್ತೆ, ಎಲ್ಲ ಭಾಗಕ್ಕೂ ಪ್ರಾಣಶಕ್ತಿಯ ಕೊರತೆ ಆಗದಂಗೆ ನೋಡ್ಕೊಳ್ಳುತ್ತೆ. ಇದು ಮಾಡೋದು ತುಂಬ ಸುಲಭ ಇದೆ, ಗಮನ ಇಟ್ಟು ಮಾಡಿ, ಹೇಗೆ ಬೇಕು ಹಾಗೆ ಮಾಡಿದರೆ ಲಾಭ ಸಿಗೋದಿಲ್ಲ. ಅಲ್ಲಿಗೆ ರಕ್ತಕ್ಕೆ ಶಕ್ತಿ ಸಿಕ್ತು, ಎಲ್ಲ ಭಾಗದಿಂದ ರಕ್ತ ನಮ್ಮ ಹೃದಯಕ್ಕೆ ಬರುತ್ತೆ, ಶುದ್ಧ ರಕ್ತ ಮತ್ತು ದೇಹದ ಎಲ್ಲ ಭಾಗಕ್ಕೆ ಹೋಗುತ್ತೆ. ಅಲ್ಲಿಗೆ ಅಶುದ್ಧವಾದಂಥ ರಕ್ತ ಹೃದಯಕ್ಕೆ ಬರೋದ್ರಿಂದ ಫಿಲ್ಟ್ರಿಂಗ್ ಆಗುತ್ತೆ. ಆ ಫಿಲ್ಟರ್ ಆದಾಗ ರಕ್ತದಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ ಹೊರ ಹೋಗುತ್ತೆ, ರಕ್ತ ಶುದ್ಧೀಕರಣವೂ ಆಯಿತು, ರಕ್ತಕ್ಕೆ ಶಕ್ತಿನೂ ಸಿಕ್ತು. 2. ಇನ್ನು 3ನೇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. 72,000 ನಾಡಿಗಳಿದ್ದಾವೆ, ಅಂದರೆ ನರಗಳಿದ್ದಾವೆ. ಆ 72,000 ನರದಲ್ಲೂ ಏಕಕಾಲದಲ್ಲಿ ಫೋರ್ಸಾಗಿ ರಕ್ತ ಸಂಚಾರ ಆಗುತ್ತೆ. ಅಲ್ಲಿಗೆ ಎಲ್ಲ ಭಾಗದಲ್ಲಿ ಶುದ್ಧ ರಕ್ತ ಸಂಚಾರ ಆಗೋದ್ರಿಂದ ದೇಹದ ಎಲ್ಲ ಭಾಗದ ನ್ಯೂನತೆಗಳು ಸರಿ ಹೋಗುತ್ತೆ. ಇದು 3ನೇ ಲಾಭ. ಇನ್ನು 4ನೇ ಲಾಭ, ಯಾವುದೇ ಥರದ ಹೃದಯ ಸಂಬಂಧಿ ಕಾಯಿಲೆ ಇರಲಿ, ಯಾವುದೇ ಥರದ ಹೃದಯ ಸಂಬಂಧ ಕಾಯಿಲೆ ಇರಲಿ, ಅಂದರೆ ಹಾರ್ಟ್ ಬ್ಲಾಕೇಜಸ್ ಇರ್ಬೋದು, ಅಥವಾ ನರಗಳು ಕಟ್ಕೊಂಡ್ಬಿಟ್ಟು ಬ್ಲಾಕ್ ಆಗಿರುತ್ತೆ, ಅವಾಗ ಬೈಪಾಸ್ ಸರ್ಜರಿ ಅಂತ ಮಾಡ್ತಾರೆ, ಈ ಥರದ್ದು ಇರ್ಬೋದು, ಯಾವುದೇ ಥರದ ಹೃದಯ ಸಮಸ್ಯೆ ಇರ್ಬೋದು. ಸೊ ಜೋರಾಗಿ ಹೊಡ್ಕೊಳ್ತಾ ಇರುತ್ತೆ, ಇಲ್ಲ ನಿಧಾನ ಪಂಪಿಂಗ್ ಆಗ್ತಾ ಇರುತ್ತೆ, ಅಂದರೆ ಲೋ ಬಿ ಪಿ ಇರ್ಬೋದು, ಹೈ ಬಿ ಪಿ ಇರ್ಬೋದು. ಈ ಯಾವುದೇ ಥರದ ಹಾರ್ಟ್ ಡಿಸಾರ್ಡರ್ಸ್ ಇದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಸುಸ್ಥಿತಿಗೆ ತರುತ್ತೆ. ನೀವು ಸರಿಯಾಗಿ ಪ್ರಾಣಾಯಾಮ ಮಾಡಿದ್ದೇ ಆದರೆ ಕೇವಲ 6 ತಿಂಗಳಲ್ಲಿ 100ಕ್ಕೆ 100 ನಿಮ್ಮ ಎಲ್ಲ ಹೃದಯ ಸಂಬಂಧಿ ಕಾಯಿಲೆಗಳು ದೂರ ಆಗುತ್ತೆ. ಈ ಅಭ್ಯಾಸ ಅಷ್ಟು ಒಳ್ಳೆಯದು. ಇನ್ನು ಶ್ವಾಸಕೋಶದ ಕಡೆ ಸ್ವಲ್ಪ ಗಮನ ಕೊಡೋಣ. ಅಂದರೆ ಲಂಗ್ಸ್ ಪ್ರಾಬ್ಲಮ್, ಕಫ ಇರ್ಬೋದು. ಶ್ವಾಸಕೋಶದ ಚೀಲದೊಳಗೆ ಕಫ ಅಂಶ ಕೂತ್ಕೊಂಡಿದ್ರೆ ಆ ಕಫ ಕರಗಿ ಸ್ವಚ್ಛ ಆಗೋಗುತ್ತೆ, ಅಲ್ಲಿಗೆ ಶ್ವಾಸಕೋಶದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಅಸ್ತಮ, ಬ್ರಾಂಕಿಟಿಸ್ ಅಸ್ತಮ, ಸೈನೋಸಿಸ್, ಈ ಶೀತ ಸಂಬಂಧಿ ಕಾಯಿಲೆ ಸ್ವಚ್ಛ ಆಗುತ್ತೆ. ಇದರಲ್ಲಿ ಅಸ್ತಮ ಅಂದರೆ ಏನು? ಅಸ್ತಮ ಅಂದ ತಕ್ಷಣ ನಿಮಗೆ ಫಸ್ಟ್ ಗೊತ್ತಾಗೋದು, ಏನಾದರೂ ಸ್ವಲ್ಪ ಕೆಲಸ ಮಾಡಿದರೆ, ವಾಕಿಂಗ್ ಮಾಡಿದರೆ, ಅಥವಾ 4 ಮೆಟ್ಲನ್ನು ಹತ್ತಿ ಇಳಿದ್ರೆ, ಅಥವಾ ಒಂದು ಸ್ವಲ್ಪ ಓಡಿಬಿಟ್ರೆ ಉಸಿರು ಬರುತ್ತೆ, ಈ ರೀತಿ ಉಸಿರಾಡ್ತೀರ, ಅಥವಾ ಈ ರೀತಿ ಉಸಿರಾಡೋರು ನೀವು ನೋಡಿರ್ತೀರ. ಇದನ್ನು ಅಸ್ತಮ ಅಂತ ಕರೀತಾರೆ. ಯಾಕೆ ಈ ರೀತಿ ಉಸಿರಾಡಂಗಾಗುತ್ತೆ? ಸ್ವಲ್ಪ ಶ್ರಮ ಮಾಡಿದಾಗ ನಮಗೆ ಶಕ್ತಿ ಬೇಕು, ಆ ಶಕ್ತಿ ಬರ್ನ್ ಆಗುತ್ತೆ. ಶಕ್ತಿ ಯಾವಾಗ ಖರ್ಚಾಗುತ್ತೋ ರಕ್ತಕ್ಕೆ ಶಕ್ತಿ ಬೇಕಲ್ವ, ರಕ್ತದಲ್ಲಿ ಶಕ್ತಿ ಕಮ್ಮಿ ಆದಾಗ ಏನಾಗುತ್ತೆ, ಜಾಸ್ತಿ ಗಾಳಿ ತುಂಬ್ಕೊಂಡು ಬಿಡಬೇಕು ಅನಿಸುತ್ತೆ. ಈ ಜಾಸ್ತಿ ಗಾಳಿ ತುಂಬ್ಕೊಂಡು ಬಿಟ್ರೂ ನಮಗೆ ಸಮಾಧಾನ ಆಗಲ್ಲ. ಯಾಕೆ ಸಮಾಧಾನ ಆಗಲ್ಲ? ಲಂಗ್ಸಿನ ಒಳಭಾಗದಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳಿರ್ತವೆ, ಆ ರಂಧ್ರದಲ್ಲಿ ಪೂರ್ತಿಯಾಗಿ ಕಫ ಕೂತ್ಕೊಂಡ್ಬಿಟ್ಟಿರುತ್ತೆ. ಆ ಕಫ ಲೋಳೆಯ ಪದರ ಅಂಟ್ಕೊಂಡಾಗ ನೀವು ಎಷ್ಟೇ ಗಾಳಿ ತುಂಬಿಕೊಂಡು ಎಷ್ಟೇ ಹೊರ ಹಾಕಿದರೂ ಆಮ್ಲಜನಕ ರಕ್ತಕ್ಕೆ ಸಿಗೋದಿಲ್ಲ, ಅವಾಗ ಏದುಸಿರು ಬರುತ್ತೆ, ತಕ್ಷಣ ಶಕೆ ಶುರುವಾಗುತ್ತೆ. ಈ ರೀತಿ ಆಗ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಬಹಳ ಸರಳ ವಿಧಾನ ಈ ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದಾಗ ಫೋರ್ಸಾಗಿ ಗಾಳಿ ತುಂಬ್ಕೊಳ್ತೀವಿ, ಫೋರ್ಸಾಗಿ ಗಾಳಿಯನ್ನು ಹೊರ ಹಾಕ್ತೀವಿ. ಈ ರೀತಿ ತುಂಬ್ಕೊಳ್ಳೋದು ಹೊರ ಹಾಕೋದು ಮಾಡಿದಾಗ ಲಂಗ್ಸಿನ ಚೀಲ, ಅಂದರೆ ಶ್ವಾಸಕೋಶದ ಚೀಲ ಹಿಗ್ಗೋದು ಕುಗ್ಗೋದು ಹಿಗ್ಗೋದು ಕುಗ್ಗೋದು ಆಗುತ್ತೆ, ಅದು ಪೂರ್ತಿ ಸ್ವಚ್ಛ ಆಗಿಬಿಡುತ್ತೆ.
ಯಾವಾಗ ಲಂಗ್ಸಲ್ಲಿರ್ತಕ್ಕಂಥ ಕಫ ಅಂಶ ಕರಗಿ ನೀರ ಹೊರ ಹೋಗುತ್ತೋ ಸ್ವಚ್ಛ ಆಗುತ್ತೆ. ಆ ರಂಧ್ರಗಳು ಸ್ವಚ್ಛ ಆದಾಗ ನೀವು ಕುಡಿದಂಥ ಗಾಳಿ ಸಂಪೂರ್ಣವಾಗಿ ಕುಡಿತೀರಾ. ಆ ಸಂಪೂರ್ಣವಾಗಿ ಕುಡಿದಂಥ ಗಾಳಿಯಲ್ಲಿ ಇರ್ತಕ್ಕಂಥ ಸಂಪೂರ್ಣ ಆಮ್ಲಜನಕ ರಕ್ತಕ್ಕೆ ಹೋಗುತ್ತೆ. ತಕ್ಷಣವೇ ನಿಮಗೆಲ್ಲ ಥರದ ಸುಸ್ತು ಸಂಬಂಧಿ ಕಾಯಿಲೆ ನಿವಾರಣೆ ಆಗುತ್ತೆ. ಈ ಥರದ ಎಲ್ಲ ಥರದ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಯಾವುದೇ ಥರದ ಹೃದಯ ಸಮಸ್ಯೆ ಇರ್ಬೋದು, ಯಾವುದೇ ಥರದ ಲಂಗ್ಸ್ ಪ್ರಾಬ್ಲಮ್ ಇರ್ಬೋದು, ಅಂದರೆ ಶ್ವಾಸಕೋಶದ ಸಮಸ್ಯೆ ಇರ್ಬೋದು, ಯಾವುದೇ ಥರದ ಪ್ರಾಣಶಕ್ತಿಯ ಕೊರತೆ ಆದಾಗ ಉಂಟಾಗ್ತಕ್ಕಂಥ ಸಮಸ್ಯೆ ಇರ್ಬೋದು, ಅದರಲ್ಲೂ ವಿಶೇಷವಾಗಿ ಚರ್ಮ ರೋಗ, ರಕ್ತ ಗಲೀಜಾಗಿರುತ್ತೆ. ಆ ಗಲೀಜಾದ ರಕ್ತವನ್ನು ಸೆಕೆ ಬರುತ್ತೆ, ಸೆಕೆಯ ಮುಖಾಂತರ ಅಂದರೆ ಬೆವರಿನ ಮುಖಾಂತರ ಸ್ಕಿನ್ ಮೇಲ್ಗಡೆ ತಳ್ಳುತ್ತೆ. ಆದರೆ ಇಲ್ಲೆಲ್ಲ ಸೆಲ್ಸ್ ಬ್ಲಾಕೇಜ್ ಆಗಿರೋದ್ರಿಂದ ಆ ಟಾಕ್ಸಿನ್ಸ್ ಎಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ. ಟಾಕ್ಸಿನ್ಸ್ ಉಳ್ಕೊಂಡಾಗ ಏನಾಗುತ್ತೆ ಅಂದರೆ ಸುಡುತ್ತೆ, ಬರ್ನಿಂಗ್ ಆಗುತ್ತೆ. ಬರ್ನಿಂಗ್ ಆದಾಗ ಅಲ್ಲೇ ಕೊಳಿಲಿಕ್ಕೆ ಶುರುವಾಗುತ್ತೆ. ಆವಾಗ ಕೀವು, ಗಜ್ಜಿ ಈ ಥರದ್ದೆಲ್ಲ ಶುರುವಾಗುತ್ತೆ. ಈ ಎಲ್ಲ ಚರ್ಮ ರೋಗಗಳು ಬರೋದು ಅಶುದ್ಧ ರಕ್ತದಿಂದನೇ. ಹಾಗಾಗಿ ರಕ್ತನೂ ಶುದ್ಧ ಮಾಡ್ತು, ರಕ್ತಕ್ಕೆ ಯಥೇಚ್ಛವಾದ ಆಮ್ಲಜನಕನೂ ಕೊಡ್ತು. ಇದು 4 ಕ್ರಿಯೆಗಳು ಅಟ್ ಎ ಟೈಮ್ ನಡೆಯುತ್ತೆ. ಅದ್ರ ಜೊತೆಯಲ್ಲಿ ಎಲ್ಲ ಥರದ ಹೃದಯ ಸಂಬಂಧಿ ಕಾಯಿಲೆನೂ ನಿವಾರಣೆ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಗಮನ ಇಡಿ, ಚೆನ್ನಾಗಿ ಅಭ್ಯಾಸ ಮಾಡಿ. ಇದರಲ್ಲಿ 3 ಸ್ಟೆಪ್ಸ್ ಇದೆ ಅಂತ ಹೇಳಿದೆ ನಾನು. ಮೊದಲನೇ ಸ್ಟೆಪ್ಪು ನಿಧಾನವಾಗಿ ಮಾಡ್ತಕ್ಕಂಥದ್ದು, 2ನೇ ಸ್ಟೆಪ್ಪು ಸ್ವಲ್ಪ ಫಾಸ್ಟಾಗಿ ಮಾಡೋದು, 3ನೇ ಸ್ಟೆಪ್ಪು ಇನ್ನೂ ಫಾಸ್ಟಾಗಿ ಮಾಡ್ತಕ್ಕಂಥ ವಿಧಾನ. ಅಂದರೆ ನಿಧಾನ, ಮಧ್ಯಮ, ಜೋರಾಗಿ. ಈ 3 ರೀತಿ ಮಾಡ್ತಕ್ಕಂಥ 3 ವಿಧಾನಗಳಿರುತ್ತೆ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ. ಈ 3 ವಿಧಾನದಲ್ಲಿ ಯಾರ್ಯಾರು ಯಾವ ವಿಧಾನ ಮಾಡಬೇಕು ಅನ್ನೋದು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾವುದೇ ಥರದ ಹೃದಯದ ಸಮಸ್ಯೆ ಇರಲಿ, ಅವರು ಏನು ಮಾಡಬೇಕು ಅಂದರೆ ಮೊದಲನೇ ವಿಧಾನದಲ್ಲಿ ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ. ಇನ್ನು ಹೃದಯದ ಸಮಸ್ಯೆ ಏನೂ ಇಲ್ಲ ಅಂತ ಅಂದ್ಕೊಂಡ್ರೆ 3 ಮಾಡ್ಬೋದು. ಯಾವುದಾದ್ರೂ ಹೃದಯ ತೊಂದರೆ ಇತ್ತು ಅಂದರೆ ಕೇವಲ ಫಸ್ಟ್ ಸ್ಟೆಪ್ ಮಾಡಿ. ಹೃದಯದ ಯಾವ ಸಮಸ್ಯೆನೂ ಇಲ್ಲ ಅಂದರೆ ನೀವು 3 ಸ್ಟೆಪ್ಪನ್ನು ಮಾಡಿ. ಅದು ಹೇಗೆ ಮಾಡಬೇಕು ಅಂತ ತೋರಿಸ್ತೇನೆ. ಕಾಲುಗಳನ್ನು ಆದಷ್ಟು ಹೀಗೆ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಹಿಂಡಿಗಳು ದೇಹದ ಮಧ್ಯಭಾಗದಲ್ಲಿದ್ದರೆ ತುಂಬ ಪರ್ಫೆಕ್ಟಾಗಿ ಕೂತಿರ್ತೀರ. ಬೆನ್ನು ನೇರ ಇರುತ್ತೆ. ಅವಾಗ ಹೀಗೆ ಬಾಗಿ ಕೂತ್ರೆ ಸೊಂಟ ನೋವು ಬರುತ್ತೆ, ನೇರ ಕೂತ್ರೆ ಸೊಂಟ ನೋವು ಬರಲ್ಲ. ಹಾಗಾಗಿ ಇದು ಸರಿಯಾಗಿ ಕೂತ್ಕೊಳ್ತಕ್ಕಂಥ ವಿಧಾನ. ಇಲ್ಲಿ ಏನು ಮಾಡ್ತೀರಾ, ಭಸ್ತ್ರಿಕಾ ಪ್ರಾಣಾಯಾಮ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ 3 ಸ್ಟೆಪ್ಗಳನ್ನು ನಾನು ತೋರಿಸ್ತೇನೆ. ಮೊದಲಿಗೆ ಫಸ್ಟ್ ಸ್ಟೆಪ್ 25 to 50 ಕೌಂಟಿಂಗ್ಸ್ ಮಾಡಬೇಕು. ಆಮೇಲೆ ಸೆಕೆಂಡ್ ಸ್ಟೆಪ್ ಕೂಡ ಹಾಗೆ. ಫಸ್ಟ್ ಸ್ಟೆಪ್ ಮಾಡೋಣ. ಈ ರೀತಿ ಫಸ್ಟ್ ಸ್ಟೆಪ್ಪನ್ನು ಅಭ್ಯಾಸ ಮಾಡಬೇಕು. ಇದು ಹೃದಯ ರೋಗ ಇದ್ದವ್ರಿಗೆ, ಅಂದರೆ ಯಾವುದೇ ಥರದ ಲಂಗ್ಸ್ ಪ್ರಾಬ್ಲಮ್ ಇದ್ದರೆ ಇವರು ಈ ಸ್ಟೆಪ್ ಮಾತ್ರ ಮಾಡಬೇಕು. 2 ಮತ್ತು 3ನೇ ಸ್ಟೆಪ್ಪನ್ನು ಮಾಡಬಾರ್ದು. ಇನ್ನು ನನಗೆ ಯಾವುದೇ ಥರದ ಹೃದಯದ ಸಮಸ್ಯೆ ಇಲ್ಲ ಅಂದರೆ ಅವರು ಲಂಗ್ಸ್ ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ, ಅವ್ರು ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ಪನ್ನು ಮಾಡ್ಬೋದು. ಆದರೆ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು ಮಾತ್ರ ಫಸ್ಟ್ ಸ್ಟೆಪ್ ಮಾತ್ರ ಮಾಡಬೇಕು. ಅದು ನಿಧಾನವಾಗಿ ಮಾಡಿ, ಒಂದೇ ಗತಿಯಲ್ಲಿ, ಅಂದರೆ ಒಂದೇ ರಿದಮಿಟಿಕ್ಕಾಗಿ ಮಾಡಬೇಕು. ಈಗ ಹೃದಯದ ಸಮಸ್ಯೆ ಇದ್ದವರು ಆ ರೀತಿ ಮಾಡಿದರೆ, ಲಂಗ್ಸ್ ಪ್ರಾಬ್ಲಮ್ ಇದ್ದವರು ಇಲ್ಲದವರು, ನಾರ್ಮಲ್ ಆಗಿದ್ದವರು ಎಲ್ಲರೂ ಫಸ್ಟ್ ಸ್ಟೆಪ್ ಅಲ್ಲ, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಕೂಡ ಮಾಡ್ಬೋದು. ಅದು ಹೇಗೆ ಮಾಡಬೇಕು ಅಂತ ತೋರಿಸ್ತೇನೆ ನೋಡಿ. ಕೈಗಳನ್ನು ಮೇಲೆ ಎತ್ತಿರ್ತೀರಾ, ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಮಾಡ್ತೀರಾ. ಇದು ಸೆಕೆಂಡ್ ಸ್ಟೆಪ್. ಇದು ಸ್ವಲ್ಪ ಫಾಸ್ಟ್ ಆಗುತ್ತೆ, ಶೆಕೆ ಕೂಡ ಆಗುತ್ತೆ, ಹಾಗೆ ಸುಸ್ತಾಗುತ್ತೆ. ಫಸ್ಟ್ ಸ್ಟೆಪ್ ಮಾಡಿದಾಗ ಶೆಕೆನೂ ಆಗಲ್ಲ, ಸುಸ್ತು ಆಗಲ್ಲ. ಆದರೆ ಸೆಕೆಂಡ್ ಸ್ಟೆಪ್ ಮಾಡಿದಾಗ ಸ್ವಲ್ಪ ಶೆಕೆನೂ ಆಗುತ್ತೆ, ಸ್ವಲ್ಪ ಸುಸ್ತು ಆಗುತ್ತೆ. ಯಾಕೆ? ಲಂಗ್ಸ್ ಹಿಗ್ತಾ ಇರುತ್ತೆ, ಕುಗ್ತಾ ಇರುತ್ತೆ, ಹಿಗ್ತಾ ಇರುತ್ತೆ, ಕುಗ್ತಾ ಇರುತ್ತೆ. ಹಾಗೆ ನಮ್ಮ ಹೃದಯ ಬಡಿತ ಕೂಡ ಚೆನ್ನಾಗಿ ಮಾಡ್ತಾ ಇರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಪರ್ಫೆಕ್ಟಾಗಿ ಆಗುತ್ತೆ. ದೇಹದ ಎಲ್ಲ ಭಾಗಕ್ಕೆ ರಕ್ತ ಸಂಚಾರ ಏಕಕಾಲದಲ್ಲಿ ವೇಗವಾಗಿ ಆಗ್ತಾ ಇರುತ್ತೆ. ಹಾಗಾಗಿ ಶೆಕೆ ಆಗುತ್ತೆ, ಹಾಗೆ ಸುಸ್ತು ಕೂಡ ಆಗುತ್ತೆ. ಇದರ ನೆಕ್ಸ್ಟ್ ಥರ್ಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಇದಕ್ಕಿಂತ ಫಾಸ್ಟಾಗಿ ಬರುತ್ತೆ. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ, ಗಮನಿಸಿ. ನೋಡಿ ಎಷ್ಟು ಸುಸ್ತಾಗುತ್ತೆ ಗೊತ್ತಾ. ಕೇವಲ 25ರಿಂದ 50 ಸರಿ ಮಾಡೋದ್ರಲ್ಲಿ ತುಂಬ ಶೆಕೆ ಆಗುತ್ತೆ. ಹಾಗೆ ಬೆವರು ಬರಲಿಕ್ಕೆ ಶುರುವಾಗುತ್ತೆ. ಬೆವರಷ್ಟೇ ಬರೋದಿಲ್ಲ, ಉಸಿರಾಟದ ಕ್ರಿಯೆನೂ ಫಾಸ್ಟ್ ಆಗುತ್ತೆ, ತುಂಬ ಸುಸ್ತಾಗುತ್ತೆ. ಈ ಶೆಕೆ
ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಸೆಕೆ ಆದ ತಕ್ಷಣ ನೀವೇನು ಮಾಡ್ತೀರಾ ಅಂದರೆ ಸಾಮಾನ್ಯವಾಗಿ ಫ್ಯಾನೋ ಎ ಸಿ ಹಾಕ್ಕೊಂಬಿಡ್ತೀರಾ. ಅದು ಶುದ್ಧ ತಪ್ಪು. ಅದು ಶುದ್ಧ ತಪ್ಪು. ಯಾವಾಗಲೂ ಗಮನ ಇಟ್ಟಿರಿ, ಸೆಕೆ ಆಗಲಿ ಸೆಕೆ ಆಗದಲ್ಲೇ ಇರಲಿ, ಅಭ್ಯಾಸ ಚೆನ್ನಾಗೇ ಮಾಡಿ. ಸೆಕೆ ಆದರೆ ಇನ್ನೂ ಚೆನ್ನಾಗಿ ಮಾಡಿ. ಯಾಕೆ ಗೊತ್ತಾ? ರಕ್ತ ಶುದ್ಧೀಕರಣ ಆಗುತ್ತೆ. ರಕ್ತ ಶುದ್ಧೀಕರಣ ಆಗಲಿಕ್ಕೆ ಅದೊಂದೇ ಅವಕಾಶ ಇರೋದು ಸ್ಕಿನ್ ಲೆವೆಲಲ್ಲಿ. ನೀವು ಎ ಸಿನೋ ಫ್ಯಾನೋ ಹಾಕ್ಕೊಂಬಿಟ್ರೆ ರಕ್ತ ಶುದ್ಧಿನೇ ಆಗೋದಿಲ್ಲ. ಆ ರಕ್ತದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಹಾಗೆ ಉಳ್ಕೊಳ್ಳುತ್ತೆ. ದಯವಿಟ್ಟು ಅಂಥ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಸೆಕೆ ಆಗ್ತಿದ್ರೆ ಸಂತೋಷ ಪಡಿ, ಹಾಂ ನನ್ನ ರಕ್ತ ಶುದ್ಧೀಕರಣ ಆಗ್ತಾಯಿದೆ, ಚರ್ಮದ ಲೆವೆಲಲ್ಲೇ ಆಗ್ತಾಯಿದೆ ಅಂತ. ದಯವಿಟ್ಟು ಭಸ್ತ್ರಿಕಾ ಪ್ರಾಣಾಯಾಮ ಚೆನ್ನಾಗಿ ಮಾಡಿ. ಚೆನ್ನಾಗಿ ಮಾಡೋದಕ್ಕೂ ಮುಂಚೆ ನೆನ್ಪಿಟ್ಕೊಂಡು ಗಮನ ಇಟ್ಟು ಮಾಡಿ. ಹೃದಯದ ಸಮಸ್ಯೆ ಇದ್ದರೆ ಮೊದಲನೇ ಸ್ಟೆಪ್ ಮಾತ್ರ ಮಾಡಿ. ಲಂಗ್ಸ್ ಪ್ರಾಬ್ಲಮ್ ಇದ್ದವರು ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ. ಲಂಗ್ಸಲ್ಲಿರ್ತಕ್ಕಂಥ ಎಲ್ಲ ಕಫ ಸ್ವಚ್ಛ ಆಗುತ್ತೆ. ಇನ್ನು ಯಾವ ಸಮಸ್ಯೆನೂ ಇಲ್ಲ, ನಾನು ಆರಾಮಾಗಿದ್ದೀನಿ ಅಂದರೆ ಖಂಡಿತ 3 ಸ್ಟೆಪ್ಪನ್ನು ಪ್ರತಿನಿತ್ಯ ಚೆನ್ನಾಗಿ ಅಭ್ಯಾಸ ಮಾಡಿ. ಈ ಅಭ್ಯಾಸದ ಹೆಸರು ಭಸ್ತ್ರಿಕಾ ಪ್ರಾಣಾಯಾಮ. ಈ ಪ್ರಾಣಾಯಾಮದಿಂದ ಎಷ್ಟೆಲ್ಲ ಲಾಭ ಇದೆ ಅಂತ ತಿಳ್ಕೊಂಡಿದ್ದೀರಾ? ಇಂಥ ಎಲ್ಲ ವಿಚಾರಗಳನ್ನು ನಾವು ಪ್ರಜಾ ಟಿ ವಿಯ ಮುಖಾಂತರ ಯೋಗ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರತಿದಿನ ಬೆಳಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಈ ಅಭ್ಯಾಸವನ್ನು ಚೆನ್ನಾಗಿ ಮಾಡ್ತಾ ಹೋಗಿ. ನೀವು ತಿಳ್ಕೊಳ್ಳಿ, 4-6 ಜನಕ್ಕೂ ತಿಳಿಸಿ. ಬಹಳ ಒಳ್ಳೆಯದಾಗುತ್ತೆ. ನಮ್ಮ ಜೀವನದ ಗುರಿನೇ ನೆಮ್ಮದಿಯಾಗಿರೋದು, ಸಂತೋಷವಾಗಿರೋದು. ನೀವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಿದ್ದೀನಿ. ಶುಭ ದಿನ.